ನಮಸ್ಕಾರ ವೀಕ್ಷಕರೇ, ಶುಭೋದಯ ಸ್ಪೋರ್ಟ್ಸ್ ಡೈರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಮುಗಿದ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಟಾಮ್ ಲಾಥಮ್ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಸರಣಿಯನ್ನು ಸೋತಿರುವ ಕಿವೀಸ್ ತಂಡದ ನಾಯಕ ಟಾಮ್ ಲಾಥಮ್ ಅವರು ಪಂದ್ಯ ಮುಗಿದ ಬಳಿಕ ಏನು ಹೇಳಿದ್ರಪ್ಪ ಅಂತ ಅಂದರೆ ಹೀಗೆ ಹೇಳಿದರು. ಟೀಮ್ ಇಂಡಿಯಾ ತಂಡವನ್ನು ಭಾರತ ನೆಲದಲ್ಲಿ ಸೋಲಿಸುವುದು ತುಂಬ ಕಷ್ಟ. ಅವರಿಗೆ ತವರು ನೆಲದಲ್ಲಿ ಆಡುವುದು ಬಹಳ ಇಷ್ಟ ಮತ್ತು ಅವರ ವಿರುದ್ಧ ಗೆಲ್ಲುವುದು ಸ್ವಲ್ಪ ಕಷ್ಟವೇ ಹೌದು. ಅವರು ಎದುರಾಳಿಗೆ ಭಯ ಹುಟ್ಟಿಸುತ್ತಾರೆ. ಇವತ್ತು ಸಹ ಹಾಗೆ ಆಯಿತು. ನಾವು ಆದಷ್ಟು ಬೇಗ ಗಿಲ್ ಮತ್ತು ರೋಹಿತ್ರನ್ನು ಕಂಟ್ರೋಲ್ ಮಾಡಲು ಯತ್ನಿಸಿದೆವು, ಆದರೂ ಅದು ಸಫಲವಾಗಿರಲಿಲ್ಲ. ಇಬ್ಬರು ಶತಕಗಳ ನೆರವಿನಿಂದ ದ್ವಿಶತಕದ ಜೊತೆಯಾಟವನ್ನು ಅವರು ಆಡಿದರು ಮತ್ತು ನಮಗೆ ದೊಡ್ಡ ಹೊಡೆತವನ್ನೇ ಅವರು ಕೊಟ್ಟರು. ಆದರೆ ಇನ್ನು ನಮಗೆ T20 ಸರಣಿ ಬಾಕಿ ಇದೆ. ನಾವು T20ಯಲ್ಲಿ ತೋರಿಸ್ತೀವಿ ನಾವು ಯಾರು ಅಂತ, ಮತ್ತು ಈ ಸೋತಿರುವ ಸೇಡನ್ನು ನಾವು T20 ಸರಣಿಯಲ್ಲಿ ತೀರಿಸಿಕೊಳ್ಳುತ್ತೇವೆ. ಆದರೆ ನಿಮ್ಮ ಮಾಹಿತಿಗೆ ವೀಕ್ಷಕರೇ, T20 ಸರಣಿಯಲ್ಲಿ ಟಾಮ್ ಲಾಥಮ್ ಅವರು ಇರುವುದಿಲ್ಲ. ಅವರು ಕೇವಲ ODI ಮತ್ತು ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಈ ಮೂಲಕ ಸರಣಿಯನ್ನು ಸೋತಿರುವ ನ್ಯೂಜಿಲೆಂಡ್ ತಂಡವು ಇನ್ನಾದರೂ T20 ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಉತ್ಸಾಹದೊಂದಿಗೆ ಮುನ್ನಡೆಯಬೇಕಾಗಿದೆ. ಮತ್ತು ಭಾರತ ತಂಡವು ಈಗಾಗಲೇ ನಂಬರ್ 1 ಪಟ್ಟಕ್ಕೇರಿ ಭಾರತೀಯ ಅಭಿಮಾನಿಗಳಿಗೆ ಸಂತಸದ ವಿಷಯವನ್ನು ಕೊಟ್ಟಿದೆ. ಸೊ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದಿಷ್ಟು ಟಾಮ್ ಲಾಥಮ್ ಅವರು ಪಂದ್ಯ ಮುಗಿದ ಬಳಿಕ ಹೇಳಿದ್ದು. ಸೊ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.